ಬಂಧುಗಳಿಗೆ, ವ್ಯಾಪಾರಸ್ಥರಿಗೆ ಮತ್ತು ಇಲ್ಲಿ ಎಲ್ಲ ನೆರೆದಿರ್ತಕ್ಕಂಥ ಎಲ್ಲ ಜನರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ಹೋದ ವರ್ಷದ ಈ ಜಕಣೇರ ಕಟ್ಟೆಯ ಭವಿಷ್ಯವನ್ನು ಸ್ವಲ್ಪ ಅವಲೋಕನ ಮಾಡಿ ಈ ವರ್ಷದ ಭವಿಷ್ಯವನ್ನು ನೋಡೋಣ. ಹೋದ ವರ್ಷದಲ್ಲಿ ನಾವು ಈ ಜಕಣೇರ ಕಟ್ಟೆಯ ಭವಿಷ್ಯದ ಬಗ್ಗೆ ಮಾತನಾಡುವಾಗ ಸ್ವಲ್ಪ ಅಡೆತಡೆಗಳು ಉಂಟಾಗಿದ್ದು. ಏನಂದರೆ, ಆ ಜಕಣೇರ ಕಟ್ಟೆ ಪಶ್ಚಿಮ ಮತ್ತು ಈಶಾನ್ಯ ಭಾಗದಲ್ಲಿ ಬಿರುಕು ಬಿಟ್ಟಿತ್ತು ಅನ್ನುವುದನ್ನು ರೈತರು ಹೇಳಿದರು. ಅದರ ಪ್ರಕಾರವಾಗಿ ಇಂದು ಮಲೇಷಿಯಾ, ಇಂಡೋನೇಷಿಯಾ, ಬ್ಯಾಂಕಾಕ್ ಮುಂತಾದ ದೇಶಗಳಲ್ಲಿ ಭೂಕಂಪವಾಗಿ ಅಲ್ಲಿ ತಿನ್ನಲು ಅನ್ನವೂ ಸಹ ಇಲ್ಲದಂತೆ ಪರಿಸ್ಥಿತಿ ಬಂದೊದಗಿದೆ. ಈ ಜಕಣೇರನ ಕಟ್ಟೆ ಭವಿಷ್ಯ ಕೇವಲ ಬಿಳಿಗಿಗೆ ಮಾತ್ರ ಸೀಮಿತವಾಗಿಲ್ಲ, ಇದು ಜಗತ್ತಿನಾದ್ಯಂತ ಸಂಭವಿಸುತ್ತದೆ ಅನ್ನೋದು ನಾವು ಇಲ್ಲಿ ತಿಳಿದುಕೊಳ್ಬೋದು. ಈ ವರ್ಷ ಈ ಒಂದು ಜಕಣೇರ ಕಟ್ಟೆ ಭವಿಷ್ಯವನ್ನು ಅವಲೋಕನ ಮಾಡಿದಾಗ ನಿನ್ನೆ ಅಮಾವಾಸ್ಯೆ ದಿನ ಎಲ್ಲ ರೈತ ಮಿತ್ರರು ಒಂದೆಡೆ ಸೇರಿಕೊಂಡು ಈ ಗೌಡರ ಜಬ್ಬಲ್ನಲ್ಲಿ, ಜಕಣೇರನ ಕಟ್ಟೆ ಅಂತ ಕರಿತೀವಲ್ಲ, ಈ ಗೌಡರ ಜಬ್ಬದಲ್ಲಿ 5x5 ಸೈಜಿನ ಒಂದು ಅರಳಿನ ಕಟ್ಟೆಯನ್ನು ಮಾಡಿ ಇದರಲ್ಲಿ 27 14 ಮುಂಗಾರು ಕುಳಿ, 14 ಹಿಂಗಾರು ಕುಳಿಗಳಂತೇಳಿ ಕುಳಿಗಳನ್ನು ಮಾಡಿ ಅವುಗಳಲ್ಲಿ ಮುಂಗಾರು ಮತ್ತು ಹಿಂಗಾರು ಕಾಳುಗಳನ್ನು ಹಾಕಿದ್ದಾರೆ. ಅಷ್ಟೇ ಅಲ್ಲದೆ ಮಧ್ಯದಲ್ಲಿ ಒಂದು ಬಸವ, ಒಂದು ಮಣ್ಣಿನ ಮಡಿಕೆಯನ್ನು ಮಾಡಿ ಆ ಮಡಿಕೆಯಲ್ಲಿ ನೀರನ್ನು ಇಟ್ಟಿದ್ದಾರೆ. ಅನ್ನದ ಉಂಡೆಗಳನ್ನು ದಿಕ್ಕಿನ 4 ಭಾಗಗಳಲ್ಲಿ ಸ್ಥಾಪನೆ ಮಾಡಿ ಬಸವನ ಮುಂದೆಯೂ ಸಹ ಒಂದು ಅನ್ನದ ಪ್ರಸಾದದ ಉಂಡೆಯನ್ನು ಮಾಡಿಟ್ಟಿದ್ದೀವಿ. ನಂತರ ಆ 14 ಮತ್ತು 13 ಅಂದರೆ ಮುಂಗಾರು ಮತ್ತು ಹಿಂಗಾರು ಕಾಳುಗಳ ಮೇಲೆ ಎಕ್ಕದ ಎಲೆಗಳನ್ನು ಸಹ ನಾವು ನಿನ್ನೆ ರಾತ್ರಿ ಮುಚ್ಚಿ ರೈತನಿಗೆ ಬೇಕಾಗುವಂಥ ಸಾಧನ ಸಲಕರಣೆಗಳಾದಂಥ ಕೂರಿಗೆ, ಕುಂಟೆ ಮತ್ತು ಬಸವನನ್ನು ಮಣ್ಣಿನ ಮತ್ತು ಬೆಂಡಿನಿಂದ ಆಕೃತಿಯಲ್ಲಿ ಮಾಡಿ, ಅದೇ ರೀತಿಯಾಗಿ ನೇಕಾರರನ್ನು ಅಂದರೆ ಬಟ್ಟೆಗೆ ಬರಬಾರದಂತೆ ನೇಕಾರನ್ನು ಸಹ ನಾವಿಲ್ಲಿ ಸ್ಥಾಪನೆ ಮಾಡಿದ್ದೀವಿ. ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಒಂದು ತಕ್ಕಡಿಯನ್ನು ಸಹ ಈ ರೈತಾಪಿ ವರ್ಗ ಇಲ್ಲಿ ನಿಲ್ಲಿಸಿ ಹೋಗಿದ್ದೀವಿ. ಮತ್ತು ಅಗಸಿ ಬಾಗಿಲನ್ನು ಸಹ ಇಲ್ಲೆಲ್ಲ ಮಾಡಿ ಹೋಗಿದ್ವಿ.